ಕೋಲ್ ಕರ್ಗೆ ಹೇಳಿದ ತಕ್ಷಣ ಅವರು ಒಂಥರ ಪೊಲೀಸ್ ಇದ್ದಂಗೆ ಅವ್ರು ಹೇಳ್ಬಿಟ್ಟು ಪೊಲೀಸ್ ಇದ್ದಂಗೆ ಅವರೆಲ್ಲ ಕರ್ಕೊಂಡು ಬಂದು ಯಜಮಾನರು ಒಂದು ಮಾತು ಹೇಳಿದ ತಕ್ಷಣ 5 ಜನ ಸೇರ್ತಾರೆ. 5 ಜನ ಹೇಳಿದ ತಕ್ಷಣ ಇಡೀ ನಮ್ಮ ಪೋಡಿನ ಅವರೆಲ್ಲ ಒಂದು ಜಾಗಕ್ಕೆ ಸೇರ್ತೀವಿ. ಸಂಜೆ ಟೈಮಲ್ಲಿ ಕಾಡಿಗೆ ಬಿಡ್ತಾರೆ. ಆವಾಗ ಹುಡುಗಿ ಏನು ಮಾಡ್ತಾಳೆ ಅಂತ ಹೇಳಿದ್ರೆ ಅಕ್ಕಪಕ್ಕದವ್ರಿಗೆ ಗೊತ್ತಿಲ್ಲದಿಂದಂಗೆ ಒಂದು ಚಿಕ್ಕ ಕಲ್ಲನ್ನು ತಗೊಂಡು ಆ ಕುಣ್ಕೊಂಡು ಬರ್ತಾನಲ್ಲ ಆ ಹುಡುಗನಿಗೆ ಹೊಡಿತಾಳೆ. ಆ ದೇವಸ್ಥಾನದಲ್ಲಿ ಹೋಗಿ ಕರ್ಕೊಂಡೋಗಿ ತಾಳಿ ಹಾಕ್ಸ್ಬಿಡ್ತಾರೆ. ತಾವು ತಿಳ್ಕೊಂಡಿರ್ಬೋದು ಒಂದು 10,000 20,000 ಒಂದು 50,000 ಖರ್ಚು ಮಾಡ್ತಾರೆ ಅಂತೇಳಿ. ನಮ್ಮ ಮದುವೆ ಖರ್ಚು 12 ರೂಪಾಯಿ 25 ಪೈಸೆ. ಬಿಳಿಗಿರಂಗ ಸ್ವಾಮಿ ಯಾಕೆ ನೆಲೆಗೊಂಡಿದ್ದಂದ್ರೆ ಇಲ್ಲಿ ನಮ್ಮ ಕುಸುಮಾಲಿಗೋಸ್ಕರ ಇಲ್ಲಿ ಬಂದು ನೆಲೆಗೊಂಡಿದ್ದು. ನಮ್ಮ ಇವಾಗ ಆದರೂ ಊಟ ಅಕ್ಕಿ ಅನ್ನ ಮುದ್ದೆ ಮಾಡ್ತೀವಿ. ನಮ್ಮ ಜೀವನ ಇದ್ದದ್ದೇ ಗೆಡ್ಡೆ ಗೆಣಸು. ಬಿಳಿಗಿರಂಗಪ್ಪನಿಗೆ ದೊಣ್ಣೆ ಹೊಡೆಯೋದಕ್ಕೆ ಹೋಗ್ತಾನೆ. ಹೀಗೆ ಚಲ್ಬಿಡ್ತಾನೆ ಬೊಮ್ಮೆಗೌಡರು ಬೇಡ ಅಂತೇಳಿ. ದೇವಸ್ಥಾನ ಸರ್ ತೋಪಿನ ಮಾದೇಶ್ವರ ಅಂತೇಳಿ. ಇಲ್ಲಿ ನಮ್ಮ ಬುಡಕಟ್ಟು ಜನಾಂಗದವರು ನಮ್ಮಲ್ಲಿ 5 ಥರದ ಕುಲಗಳಿದೆ ನಮ್ಮದು. ನಾವು ಬಿಳಿಗಿರಂಗನ ಬೆಟ್ಟದಲ್ಲಿ ವಾಸ ಮಾಡೋ ಯಳಂದೂರು ತಾಲೂಕು. ಬಿಳಿಗಿರಂಗನ ಬೆಟ್ಟದಲ್ಲಿ ಯಳಂದೂರು ತಾಲೂಕಿನ ನಾವು ಬಿಳಿಗಿರಂಗನ ಬೆಟ್ಟದಲ್ಲಿ ಒಟ್ಟು 9 ಪೋಡುಗಳಿದೆ. ಅಂದರೆ ನಾವು ಇಲ್ಲಿರುವುದು 5 ಕುಲದ ಸೋಲಿಗರು. 5 ಕುಲ ಇದೆ ನಮ್ಮದು. 5 ಕುಲ ಅಂದರೆ ಒಂದು ಚಳಕರು ಕುಲ, ಬೆಳ್ಳರು ಕುಲ, ಆಲ್ರು ಕುಲ, ಸೋಲ್ರು ಕುಲ, ಬಳೆಯರು ಕುಲ. ಹೀಗೆ 5 ಕುಲಗಳಿದೆ ನಮ್ಮ ಇಲ್ಲಿ. 5 ಕುಲದಲ್ಲಿ 5 ಕುಲದವರೆಗೂ ಒಂದೊಂದು ದೇವಸ್ಥಾನಗಳಿದೆ. ಈಗ ನಮ್ಮದು ಚಳಕರು ಕುಲ. ಈಗ ನಾವು ಬಸಪ್ಪ ನೋಡಿದ್ವಲ್ಲ, ಬಸಪ್ಪ ದೇವಸ್ಥಾನ ಮಾಡೋರು ಬೆಳ್ಳರು ಕುಲ, ಅವರ ಕುಟುಂಬಕ್ಕೆ ಸೇರಿದ್ದು. ಇದು ತೆನರು ಕುಲ ಅವ್ರಿಗೆ ಸೇರಿದ್ದು. ನಮ್ಮದು ಚಳಕರು ಕುಲ. ನಾನಿರುವುದು ಚಳಕರು ಕುಲ. ನನ್ನ ಕುಲ ಚಳಕರು ಕುಲ. ನಮ್ಮದು ದೇವಸ್ಥಾನ ನಮ್ಮ ಜಡೆಯಪ್ಪ, ಜಡೆರುದ್ರ ಸ್ವಾಮಿ. ಹೀಗೆ ಜಡೆರುದ್ರ, ಮಾದಪ್ಪ, ಕುಂಬಪ್ಪ, ಕೇತಪ್ಪ, ಹೀಗೆ ನಾವು 5 ಕುಲಗಳಿಗೆ ಒಂದೊಂದು ದೇವರುಗಳಿರುತ್ತೆ. 5 ದೇವರುಗಳು. ಇಲ್ಲಿ ಮುಖ್ಯವಾಗಿ ಅಂದರೆ ನಾವು 5 ಕುಲ ಅಂದರೆ ನಾವು 5 ಕುಲದ ಸೋಲಿಗರು. ನಾವು ಇಲ್ಲಿರೋದು 5 ಕುಲ ಸೋಲಿಗರು, 5 ದೇವರುಗಳಿರುತ್ತೆ. ಅಂದರೆ ನಾವು ಈ 5 ಕುಲದವ್ರು ಏನು ಮಾಡ್ತೀವಿ, ಒಂದೊಂದು ಒಬ್ಬೊಬ್ಬರಿಗೊಂದು ಅಧಿಕಾರವನ್ನು ಕೊಟ್ಟಿರ್ತೀವಿ. ಅಧಿಕಾರ ಅಂದರೆ ನಾವು ಈ ಚಳಕರು ಕುಲದವರಿಗೆ ಯಜಮಾನವನ್ನು ಕೊಡ್ತೀವಿ. ಮತ್ತು ಬೆಳ್ಳರು ಕುಲದವರಿಗೆ ಕೋಲುಕಾರರು, ಹಾಗೆ ಬಳೆಯರು ಕುಲದವರಿಗೆ ಪಟ್ಟೆಗಾರ, ಮತ್ತು ತೆನೆರು ಕುಲದವರಿಗೆ ಮನೆಗಾರ. ಈ ಥರ ನಾವು ಒಂದೊಂದವರಿಗೆ ನೇಮಿಸಿರ್ತೀವಿ. ಅಂದರೆ ಇಲ್ಲಿ 5 ಜನ ಇರ್ತಾರೆ. ಯಜಮಾನರು, ಕೋಲ್ಕಾರರು, ಪಟ್ಟೆಗಾರರು, ಮನೆಗಾರರು ಇವರಲ್ಲಿರ್ತಾರೆ. ಇವರಲ್ಲಿದ್ದಾಗ ಏನು ಮಾಡ್ತಾರೆ ಅಂತಾರೆ, ಈ ಯಜಮಾನರು ಅವರು ದೊಡ್ಡ ಯಜಮಾನರಲ್ಲ ಸರ್, ಅವರು ನಮ್ಮ ಚಳಕರು ಕುಲದವರು ಯಜಮಾನರಾಗೋದು. ಅವರು ಹೇಳಿದಂಥ ಏನು ನಮ್ಮ ಪೋಡಿನಲ್ಲಿರುವಂತಹ ಒಂದು ಕೆಲಸ ಕಾರ್ಯಗಳು, ನಮ್ಮ ಪ್ರತಿಯೊಂದು ಚಿಕ್ಕದು ಪುಟ್ಟದು ಕಷ್ಟ ನಿಷ್ಠುರಗಳನ್ನೆಲ್ಲ ಅವರೇ ಅಬ್ಸರ್ವ್ ಮಾಡ್ತಾರೆ. ನಮ್ಮ ಯಜಮಾನರು ಹೇಳಿ ಈಗ ವಹಿಸ್ತಾರೆ. ಯಜಮಾನರು ಹೇಳಿ, ನೋಡಪ್ಪ ಈಗೀಗ ಒಂದು ಹಬ್ಬ ಮಾಡಬೇಕು, ಈಗೀಗ ಒಂದು ಪ್ರಾಬ್ಲಮ್ ಆಗಿದೆ, ಈ ಥರ ನೀವೆಲ್ಲ ಮಾಡ್ಬೇಕಂತೇಳಿ ಅವರು ಒಂದು ಮಾತು ಹೇಳಿದ ತಕ್ಷಣವೇ ಒಬ್ಬರು ಕೋಲ್ಕರ್ ಅಂತೇಳಿ ಇರ್ತಾರೆ. ಅವರು ಬೆಳ್ಳರು ಕುಲದವರು. ಕೋಲ್ಕರ್ಗೆ ಹೇಳಿದ ತಕ್ಷಣ ಅವರು ಒಂಥರ ಪೊಲೀಸ್ ಇದ್ದಂಗೆ. ಅವ್ರು ಹೇಳ್ಬಿಡ್ತಂದ್ರೆ ಪೊಲೀಸ್ ಇದ್ದಂಗೆ ಅವರೆಲ್ಲ ಕರ್ಕೊಂಡು ಬಂದು ಎಲ್ಲ ಮನೆಗೂ ವಿಷಯನ ಮುಟ್ಟಿಸ್ತಾರೆ ಕೋಲ್ಕರು. ಈ ಥರ ಮಾಡಿ ನಾವು 5 ಕುಲ ಸೋಲಿಗರು ಒಂದೇ ಜಾಗಕ್ಕೆ ಸೇರ್ತೀವಿ. ಒಂದೇ ಜಾಗಕ್ಕೆ ಸೇರಿ ನಮ್ಮ ಒಂದು ಭಗವಂತನ ಒಂದು ಹಬ್ಬ ಆಗಲಿ, ಮತ್ತು ನಮ್ಮ ಊರಿನೊಂದು ಕಷ್ಟಗಳು ನಿಷ್ಠುರಗಳು ಪ್ರತಿಯೊಂದಕ್ಕೂ ಸರ್ ನಾವು ಬಂದು ಭಾಗವಹಿಸ್ತೀವಿ. ಹೀಗೆ ನಾವು ಯಜಮಾನರು ಒಂದು ಮಾತು ಹೇಳಿದ ತಕ್ಷಣ 5 ಜನ ಸೇರ್ತಾರೆ. 5 ಜನ ಹೇಳಿದ ತಕ್ಷಣ ಇಡೀ ನಮ್ಮ ಪೋಡಿನ ಅವರೆಲ್ಲ ಒಂದು ಜಾಗಕ್ಕೆ ಸೇರ್ತೀವಿ. ಅದಕ್ಕೆ ನಾವು 5 ಕುಲದ ಸೋಲಿಗರು ಅಂತ ಹೇಳ್ತೀವಿ. ಈಗ 5 ಕುಲದ ಸೋಲಿಗರಲ್ಲೂ ಒಬ್ರಿಗೊಬ್ರು ಹೆಣ್ಣು ಕೊಡೋದು ಗಂಡು ಕೊಡೋದು? ಹೌದು ಸರ್, ಖಂಡಿತ ಸರ್. ಹೌದು ಸರ್. ಇದೆಲ್ಲ ಏನಂದ್ರೆ ಸರ್ ಒಳ್ಳೇದಾಯ್ತು ಸರ್ ತಾವು ಕೇಳಿದ್ದು. ಇದರಲ್ಲಿ ನಾವು 5 ಕುಲದ ಇದ್ದೀವಲ್ಲ ಸರ್, ನಾವು ಒಂದೊಂದೇ ಕುಲದವರು ಮಾಡ್ಕೊಳಕ್ಕಾಗಲ್ಲ. ಈಗ ನಾವು ಚಳಕರು ಕುಲ, ನಮ್ಮ ಚಳಕರು ಕುಲದ ಗುಂಪಿನಲ್ಲಿ ನಾವು ಮಾಡ್ಕೊಳಕ್ಕಾಗಲ್ಲ. ಯಾಕೆ ನಾವು ಅಣ್ಣ ತಮ್ಮ ಅಕ್ಕ ತಂಗಿ ಇದ್ದಂಗೆ. ಈಗ ನಾವು ಚಳಕರು ಕುಲ, ತಾವು ಬೆಳ್ಳರು ಕುಲ. ನಾವು ಚಳಕರು ಕುಲ ಬೆಳ್ಳರು ಕುಲ ಮದುವೆ ಆಗ್ಬೋದು. ಈ ರೀತಿ ನಾವು ಮಾಡ್ತೀವಿ. ಯಾಕೆಂದರೆ ಒಂದೇ ಮದುವೆಗೆ ಸ್ವಂತ ಸರ್ ಫ್ಯಾಮಿಲಿ ಅಂತ ಹೇಳಿ, ಸ್ವಂತ ಅಣ್ಣ ತಮ್ಮ ಅಕ್ಕ ತಂಗಿ ನಮ್ಮ ಬಂಧುಗಳಂತೇಳಿ ಈ ಥರ ಮಾಡ್ತೀವಿ. ನಮ್ಮ ಈಗ ಬಳೆಯರು ಕುಲ, ತೆನೆರು ಕುಲ, ಬೆಳ್ಳರು ಕುಲ, ಸೋಲ್ರು ಕುಲ, ಈ ಬೇರೆ ಬೇರೆ ಕುಲಗಳನ್ನ ನಾವು ಹೆಣ್ಣನ್ನು ಆಯ್ಕೆ ಮಾಡ್ಕೋಬೋದು. ಆ ಹೆಣ್ಣನ್ನು ನಮ್ಮಲ್ಲಿ ಮದುವೆ ಪದ್ಧತಿ ಯಾವ ರೀತಿ ಅಂದರೆ ಒಂಥರ 3 ಥರ ಮದುವೆ ಪದ್ಧತಿ ಇದೆ ಸರ್. ಹಾಗೆಯೇ ಅಲ್ಲಿ ಹೇಳೋಣ ಸರ್, ಕೂತ್ಕೊಂಡು ಬನ್ನಿ. ಇದು ನೇರಳೆ ಮರ ಸರ್. ನೇರಳೆ ಮರ ನಮ್ಮ
ದೇವರಿಗೆ ಇಷ್ಟವಾದ ಮರಗಳು ನಮ್ಮಲ್ಲಿ ಸರ್. ಇಲ್ಲಿ ನಾವು ಮೊದಲು ಹೇಳ್ದಂಗೆ 5 ಕುಲಗಳಿದೆಯಲ್ಲ ಸರ್. ತಾವು ಹೇಳ್ದಂಗೆ ನಾವು ನಮ್ಮ ಒಂದೊಂದೇ ಕುಲದವರು ಮದುವೆ ಆಗಂಗಿಲ್ಲ. ಈಗ ನಾನು ಚಳಕರು ಕುಲ, ಬೆಳ್ಳರು ಕುಲ, ಸೋಲರು ಕುಲ ಅಂಥವ್ರನ್ನ ಮದುವೆ ಆಗ್ಬೋದು. ನಾವು ಚಳಕರು ಕುಲದವರೇ ಮದುವೆ ಆದರೆ ಅದು ಇಲ್ಲ, ಅಣ್ಣ ತಂಗಿ ಅಕ್ಕ ತಮ್ಮ ಆ ಥರ ಭಾವನೆಗಳು ಈ ಥರ 5 ಕುಲದಲ್ಲಿದೆ. ನಮ್ಮಲ್ಲಿ ಮದುವೆ ಪದ್ಧತಿ ಯಾವ ಥರ ಅಂದರೆ ಸರ್, ನಮ್ಮಲ್ಲಿ ಅವಾಗಳಿಂದಿರೋ ತಾತರ ಕಾಲದಿಂದ ಬಂದಿರೋದಂದರೆ ಮದುವೆ ಪದ್ಧತಿ ಒಂಥರ 3 ಥರ ಇದೆ ನಮ್ಮಲ್ಲಿ ಮದುವೆ. 3 ಥರ ಅಂದರೆ ಸರ್, ಕೂಡುವಳಿ ಮದುವೆ ಅಂಥೇಳಿ. ಕೂಡುವಳಿ ಮದುವೆ ಅಂದರೆ ಈ ಹುಡುಗ ಇದ್ದಾನಲ್ಲ, ಈ ಹುಡುಗ ಹೋಗಿ ಈ ಹುಡುಗಿ ಮನೆಗೆ ಸೇರಿಕೊಂಡು 2 ವರ್ಷ 3 ವರ್ಷ ಗೈಯೋದು ಅವ್ರ ಮನೆಯಲ್ಲೇ. ಅವ್ರು ಹೇಳ್ದಂಥ ಕೆಲಸ ಅದೆಲ್ಲ ಮಾಡೋದು. 2 ವರ್ಷ 3 ವರ್ಷ ಮಾಡಿ ಇವನು ಸಾಕ್ತಾನೆ ನಮ್ಮ ಹುಡುಗಿನ ಅನ್ನೋದೊಂದು ಭರವಸೆ ಬಂದಾಗ ಆವಾಗ ಸಿಂಪಲಾಗಿ ಅಲ್ಲಿ ದೇವಸ್ಥಾನ ಹತ್ರ ತೋರಿಸಿದ್ವಲ್ಲ ಸರ್, ದೇವಸ್ಥಾನ, ಆ ದೇವಸ್ಥಾನದಲ್ಲಿ ಹೋಗಿ ಕರ್ಕೊಂಡೋಗಿ ತಾಳಿ ಹಾಕ್ಸ್ಬಿಡ್ತಾರೆ. ಇದು ಕೂಡುವಳಿ. ಹೋಗ್ತಾನೆ ಇವನು. ಈಗ ನನಗೆ ನಿಮ್ಮ ಮನೇಲಿ ಹುಡುಗಿದೆ, ನನಗೆ ಫುಲ್ ಇಷ್ಟ ಆಯಿತು, ನಾನೇನು ಮಾಡೋದು ನಿಮ್ಮ ಮನೆಗೆ ಬಂದು ಸೇರ್ಕೊಳ್ಳೋದು. ಅವರಲ್ಲೇ ಇರುತ್ತೆ. ಆವಾಗ ಅವ್ರು ಹೇಳ್ದೆ ಇನ್ನು 1 ವರ್ಷ 2 ವರ್ಷ ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡು, ಯಾಕಂದ್ರೆ ಅವ್ರು ಪರೀಕ್ಷೆ ಮಾಡ್ತಾರೆ. ಇವನಿಗೆ ಕೊಟ್ಟರೆ ನನ್ನ ಮಗಳನ್ನ ಇವನಿಗೆ ಗೈತಾನ ಸಾಕ್ತಾನ ಅನ್ನೋದೊಂದು ಭರವಸೆ. ಆವಾಗ ಇವರು ಹೋಗಿ ಸೇರ್ಕೊಂಡು 1 ವರ್ಷ 2 ವರ್ಷ ಮಾಡ್ತಾನೆ. ಗೈದಾದ ಮೇಲೆ ಅವರೆಲ್ಲ ನೋಡಿ ಆವಾಗ ಪರವಾಗಿಲ್ಲ ನಮ್ಮ ಮಗಳ ಸಾಕ್ತಿ ಅನ್ನೋದೊಂದು ನಂಬಿಕೆಯಲ್ಲಿ ಆವಾಗ ಮದುವೆ ದೇವಸ್ಥಾನದಲ್ಲಿ ತಾಳಿ ಹಾಕ್ಸ್ತಾರೆ. ಅಂದರೆ ಹಾಗೆ ಊಟ ತಿಂಡಿ ಮಲ್ಕೊಳ್ಳೋದೆಲ್ಲ ಅವ್ರ ಮೇಲೆ ಇರುತ್ತೆ, ಎಲ್ಲ ಫುಲ್ಲು ಸರ್ ಅವ್ರ ಮನೇಲಿ ಇರುತ್ತೆ. ಆದರೆ ಅವನು ಬೇರೆ ಇರ್ತಾನೆ, ಜೊತೆಲಿ ಬಿಡಲ್ಲ, ಬೇರೆ ಇಲ್ಲ, ಬೇರೆನೇ ಪ್ರತಿಯೊಂದು ಕೆಲಸ, ಪ್ರತಿಯೊಂದು ಊಟ ತಿಂಡಿ ಗಿಂಡಿ ಪ್ರತಿಯೊಂದೆಲ್ಲ ಅವರಲ್ಲೇ ಇರುತ್ತೆ. ಆವಾಗ ಸೇರ್ಸ್ಕೊಂಡೋಗಿ ಅವಾಗ ಒಪ್ಪಿದಾಗ ಅಲ್ಲಿನೇ ಸೇರ್ಕೊಂಡ್ರೆ ಮುಗೀತು, ಆಗೋಯ್ತು ಮದುವೆ. ಇದು ಕೂಡುವಳಿ ಮದುವೆ ಅಂತೇಳಿ ಸರ್. ಆ ಥರ ಒಂದು ಮದುವೆ ಆಗುತ್ತೆ. ಇನ್ನೊಂದು ಮದುವೆ ಅಂದರೆ ಈಗ ತಾವೆಲ್ಲ ನಾವು ಹಿರೀಕರು ನಾವೆಲ್ಲ ನೋಡಿ ಒಪ್ಪಂದ ಮಾಡಿ ಲಗ್ನ ಪತ್ರಿಕೆ ಎಲ್ಲ ಮಾಡಿಸಿ ಇದು ಮಾಡೋದೊಂದು. ಇವಾಗ ಗೊತ್ತಿದೆ ಅಲ್ಲ ಸರ್ ತಮಗೆಲ್ಲ, ಲಗ್ನ ಪತ್ರಿಕೆ ಮಾಡಿಸಿ ಊರವರಿಗೆಲ್ಲ ಹೇಳಿ ನಮ್ಮ ಮನೆಯವರು ಅವ್ರ ಮನೆಯವರು, ಇದೊಂದು ಮದುವೆ. 2 ಮದುವೆ. ಇನ್ನೊಂದು ಮದುವೆ ಅಂದರೆ ಜಾಸ್ತಿ ನಮ್ಮಲ್ಲಿ ಮದುವೆ ಆಗೋದು ಅಂದರೆ ಇದು ಯಾವುದಂದರೆ, ಈಗ ನಾವು ರೊಟ್ಟಿ ಹಬ್ಬ ಅಂತ ಹೇಳ್ತೀವಿ. ತಾವು ಹೇಳಿದಿವಲ್ಲ ಸರ್, ರೊಟ್ಟಿ ಹಬ್ಬಕ್ಕೆ ನಾವು ವರ್ಷದಲ್ಲಿ 1 ಬಾರಿ ರೊಟ್ಟಿ ಹಬ್ಬವನ್ನು ಮಾಡ್ತೀವಿ. ರೊಟ್ಟಿ ಹಬ್ಬಕ್ಕೆ ನಮ್ಮೆಲ್ಲ ಜನಾಂಗದವರೆಲ್ಲ ಬಂದು ಸೇರಿರ್ತಾರೆ. ನಾವು ಈ ಗೋರುಕ ನಮ್ಮ ಹಾಡನ್ನು ಆಡ್ತಾ ನೃತ್ಯವನ್ನು ಮಾಡ್ತೀವಿ. ನಾವು ಪುರುಷರು ಯುವಕರು ಮಾತ್ರ ಮಾಡ್ತೀವಿ. ಈ ನೃತ್ಯವನ್ನು ನೋಡಿಕೊಂಡು ಸುತ್ತ ವಯಸ್ಸಾದವರು, ಮಹಿಳೆಯರು, ಚಿಕ್ಕ ಮಕ್ಕಳು, ದೊಡ್ಡವರು, ಹೆಣ್ಣು ಮಕ್ಕಳೆಲ್ಲ ಈ ನೃತ್ಯ ನೋಡ್ಕೊಂಡು ಕೂತಿರ್ಬೇಕಾದ್ರೆ ಆವಾಗ ಯಾವೊಬ್ಬ ಹುಡುಗ ನನ್ನಂಥ ಹುಡುಗ ಚೆನ್ನಾಗಿ ಹಾಡನ್ನು ಆಡ್ತಾ ನಟನೆಯನ್ನು ಮಾಡ್ತಾ ನೃತ್ಯವನ್ನು ಮಾಡ್ಕೊಂಡು ಜೋಕ್ಸ್ ಮಾಡ್ಕೊಂಡು ನೃತ್ಯವನ್ನು ಮಾಡ್ಕೊಂಡು ಹೋಗ್ತಾನೆ. ಅಂಥ ಹುಡುಗಿನ ಆಯ್ಕೆ ಮಾಡ್ತಾಳೆ. ಯಾವೊಬ್ಬ ಹುಡುಗಿ ಸುತ್ತ ಕುಳಿತಿರುವಂಥ ಹುಡುಗಿ ಅವನ ಮೇಲೆ ಇಷ್ಟಪಟ್ಟು ಏನು ಮಾಡ್ತಾಳೆ ಅಂತ ಹೇಳ್ತಾರೆ, ಅವನು ಕುಣಿತಾ ಇರ್ತಾನೆ, ಒಳ್ಳೆ ಜೋಕ್ಸ್ ಮಾಡಿಕೊಂಡು ನೃತ್ಯವನ್ನು ಮಾಡ್ತಾ ಇರ್ತಾನೆ. ಸುತ್ತ ನೃತ್ಯವನ್ನು ಮಾಡುವಾಗ ಈ ಇಷ್ಟಪಟ್ಟಿರುವಂಥ ಒಂದು ಹುಡುಗಿ ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ತುಂಬ ಜನಗಳೆಲ್ಲ ಕೂತಿರ್ತಾರೆ ಸಂಜೆ ಟೈಮಲ್ಲಿ. ಆವಾಗ ಆ ಹುಡುಗಿ ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಅಕ್ಕಪಕ್ಕದವ್ರಿಗೆ ಗೊತ್ತಿಲ್ಲದಿಂದಂಗೆ ಒಂದು ಚಿಕ್ಕ ಕಲ್ಲನ್ನು ತಗೊಂಡು ಆ ಕುಣ್ಕೊಂಡು ಬರ್ತಾನೆಲ್ಲ ಆ ಹುಡುಗನಿಗೆ ಹೊಡಿತಾಳೆ. ಅವನು ಮತ್ತೆ ತಿರುಗಿ ನೋಡ್ತಾನೆ, ಮತ್ತೆ ನೃತ್ಯವನ್ನು ಮಾಡ್ತಾನೆ. ಮತ್ತೆ ಹುಡುಗಿ ಮತ್ತೊಂದು ಚಿಕ್ಕ ಕಲ್ಲನ್ನು ಆ ಹುಡುಗನಿಗೆ ಹೊಡಿತಾಳೆ. ಸಿಗ್ನಲ್ ಮಾಡೋದು, ಇಷ್ಟ ಇದೆ ನನಗೆ, ಇಷ್ಟ ಇದೆ ಅಲ್ಲ, ಅದಕ್ಕೆ ಹೊಡೆದು ಸಿಗ್ನಲ್ ಮಾಡೋದು, ಹೊಡಿತಾಳೆ. ಇತ್ತೀಚೆಗೆ ಮೊದಲೆಲ್ಲ ಕಲ್ಲುಗಳು ನೋಡ್ತಿದ್ವಿ ಸರ್, ಅವಾಗೆಲ್ಲ ಚಿಕ್ಕ ಕಲ್ಲಿನಲ್ಲಿ ಹೊಡಿತಿದ್ರು. ಇತ್ತೀಚೆಗೆಲ್ಲ ಬಾಳೆಹಣ್ಣು, ಬಿಸ್ಕೆಟು, ಮಿಠಾಯಿಲೆಲ್ಲ ಹೊಡಿತಾರೆ. ಇವಾಗ ಬದಲಾಗಿದೆ ಸರ್. ಆಗ ಹೊಡೆದು ಅವನ್ನ ಸಿಗ್ನಲ್ ಮಾಡ್ತಾಳೆ ಅವಳು. ಸಿಗ್ನಲ್ ಮಾಡಿದಾಗ ಇವನು ನೃತ್ಯವನ್ನು ಮಾಡ್ಕೊಂಡು ಹೋಗಿ, ಇವಳು ಯಾಕೆ ನನ್ನ ಕಲ್ಲು ಹೊಡಿತಾಳೆ ಅಂತೇಳಿ ಅವನು ನೃತ್ಯ ಮಾಡ್ಕೊಂಡು ಹೋಗಿ ಒಬ್ರಿಗೆ ಗೊತ್ತಿಲ್ಲದಿಂದಂಗೆ ಬಂದು ಕೇಳ್ತಾನೆ, ಯಾಕೆ ಕಲ್ಲು ಹೊಡೆದೆ ಅಂತೇಳಿ. ಆವಾಗ ಹುಡುಗಿ ಹೇಳ್ತಾಳೆ, ನಿನ್ನ ಮೇಲೆ ನನಗೆ ತುಂಬ ಇಷ್ಟ ಇದೆ, ಪ್ರೀತಿ ಇದೆ, ಇಬ್ಬರು ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ಆಗ ಅವನಿಗೂ ಇಷ್ಟ ಇದ್ದವನು ಆ ನೃತ್ಯ ಮಾಡ್ಕೊಂಡು ಆಯಿತು ನನಗೂ ಇಷ್ಟ ಇದೆ ಅಂತೇಳಿ ಅವ್ರೇನು ಮಾಡ್ಕೊಂಡು ಮಾತಾಡ್ಕೊಂಡು ನೃತ್ಯವನ್ನು ಮಾಡ್ಕೊಂಡು ಏನು ಮಾಡ್ತಾರೆ ಅಂದರೆ ಸರ್, ಸಂಜೆ ಟೈಮಲ್ಲಿ ಕಾಡಿಗೆ ಓಡ್ಬಿಡ್ತಾರೆ ಇಬ್ಬರು. ಕಾಡಿಗೆ ಹೋಗಿ 3-4 ದಿನ ಕಾಡಲ್ಲಿ ಇರ್ತಾರೆ. ಮೊದಲೆಲ್ಲ ಕಾಡಿಗೆ ಓಡ್ತಿದ್ರು, ಕಾಡೆಲ್ಲ ಅವಾಗ ಚೆನ್ನಾಗಿತ್ತು. ಇವಾಗ ಕಾಡಿಗೆ ಓಡಲ್ಲ ಸರ್, ಅಕ್ಕಪಕ್ಕ ನಂಟರ ಮನೆಗಳಿಗೆ ಓಡ್ಬಿಡ್ತಾರೆ. ಇವಾಗ ಓಡಿದಲ್ಲಿ 3-4 ದಿನ ಇರ್ತಾರೆ. 3-4 ದಿನ ಇದ್ದಾಗ ಇಲ್ಲಿ ತಾಯಿ ತಂದೆ ಅವ್ರ ಮನೆಗೆ ಗೊತ್ತಿರುತ್ತೆ, ಹುಡುಗರ ಮನೆಯವರಿಗೆ ಹುಡುಗಿ ಮನೆಯವ್ರಿಗೆ ಗೊತ್ತಿರುತ್ತೆ, ಓ ನಮ್ಮ ಹುಡುಗಿ ಇಲ್ಲ, ಓ ನಮ್ಮ ಹುಡುಗ ಇಲ್ಲ, ಓ ಆಗಲೇ ಗೊತ್ತಾಗ್ಬಿಡ್ತೀವಿ ಓಡ್ಬಿಟ್ರು ಅಂತೇಳಿ. ಆವಾಗ ನಮ್ಮ ಕುಲದಲ್ಲಿ ನಾನು ಹೇಳ್ದಂಗೆ 5 ಕುಲದಲ್ಲಿ ನಾನು ಹೇಳಿದ್ದೀನಲ್ಲ ಸರ್, 5 ಕುಲಕ್ಕೂ ನಾವು ಒಂದೊಂದು ಅಧಿಕಾರವನ್ನು ಕೊಟ್ಟಿದ್ದೀವಿ. ಯಜಮಾನರು ಇರ್ತಾರೆ, ಕೋಲ್ಕಾರರು, ಪಟ್ಟೆಗಾರರು, ಮನೆಗಾರರು, ಸಲವಾದಿ ಅಂತ ಇರ್ತಾರೆ, 5 ಜನ ಇರ್ತಾರೆ.
ಈ 5 ಜನ ಇವ್ರು ಏನು ಮಾಡ್ತಾರೆ ಅಂದರೆ ಗ್ರಾಮದವ್ರನ್ನ ಕರೆಸ್ಬಿಟ್ಟು ಹುಡುಗಿಯನ್ನ ಕರೆಸ್ಬಿಟ್ಟು ನೋಡಪ್ಪ ನೋಡಮ್ಮ ಹುಡುಗಿ ಮನೆಯವರು ಹುಡುಗರ ಮನೆಯವರು ಎಲ್ಲನೂ ಕರೆಸ್ಬಿಟ್ಟು ಹಿರಿಕರಿದ್ದಾರಲ್ಲ ಸರ್ ಅವರು ಕರೆಸ್ಬಿಟ್ಟು ನೋಡಪ್ಪ ನೋಡಮ್ಮ ನೀವು ರೊಟ್ಟಿ ಹಬ್ಬದ ದಿನ ಇಷ್ಟಪಟ್ಟು ಏನೋ ಓಡ್ಬಿಟ್ರು ಕಾಡಿಗೆ, ಆದರೆ ಏನೇ ಕಷ್ಟ ನಷ್ಟ ಆದರೂ ಕೂಡ ನೀವು ಸಾಯೋ ತನಕ ನೀವು ಹೆಂಡತಿ ಗಂಡನಾಗಿ ಬಾಳ್ಬೇಕು ಅಂಥೇಳಿ ಒಂದು ಭಾಷೆನ ತಗೊಳ್ತೀವಿ ನಮ್ಮ ಕುಲದ ಮುಂದೆ. ಆ ಭಾಷೆನ ತಗೊಂಡಾದ್ರೆ ನಮ್ಮ ಮದುವೆ ಖರ್ಚು ಎಷ್ಟು ಗೊತ್ತಾ ಸರ್? ತಾವು ತಿಳ್ಕೊಂಡಿರ್ಬೋದು, ಒಂದು 10,000 20,000 ಒಂದು 50,000 ಖರ್ಚು ಮಾಡ್ತಾರೆ ಅಂತೇಳಿ. ನಮ್ಮ ಮದುವೆ ಖರ್ಚು 12 ರೂಪಾಯಿ 25 ಪೈಸೆ. 12 ರೂಪಾಯಿ 25 ಪೈಸೆ ಅಷ್ಟೇ ನಮ್ಮ ಮದುವೆ. ಶಾಸ್ತ್ರಕ್ಕೆ ಅದು ಕುಲ ಪದ್ಧತಿ. ಅದು ಯಾವ ರೀತಿ ಬಂದಂದ್ರೆ, ಇದೊಂದು ತಾವು ಕೇಳಿರ್ಬೋದು, ನಮ್ಮ ಬುಡಕಟ್ಟಿನಲ್ಲಿ ನಮ್ಮ ಬಿಳಿಗಿರಿ ರಂಗಸ್ವಾಮಿ ನೆಲೆಗೊಂಡಿದ್ದಾರೆ. ಆ ಬಿಳಿಗಿರಿ ರಂಗಸ್ವಾಮಿ ನಮ್ಮ ಬುಡಕಟ್ಟಿನವರಿಗೆ ಭಾವನಾಗಬೇಕು. ಭಾವ ಯಾವ ರೀತಿ ಭಾವನಾದಂದ್ರೆ, ಹಿಂದೆ ನಮ್ಮ ಹಿರಿಕರಲ್ಲಿ ನಮ್ಮ ಸೋಲಿಗೆ ಬುಡಕಟ್ಟುಗಳಲ್ಲಿ ಸೋಲಿಗೆ ಬೊಮ್ಮೆಗೌಡರು ಅಂತ ಇರ್ತಾರೆ. ಸೋಲಿಗೆ ಬೊಮ್ಮೆಗೌಡರು ಇದ್ದಾಗ ಅವರಿಗೆ 7 ಜನ ಹೆಣ್ಮಕ್ಳು. ಆ ಸೋಲಿಗೆ ಬೊಮ್ಮೆಗೌಡರಿಗೆ ಆ 7 ಜನ ಹೆಣ್ಣು ಮಕ್ಕಳಲ್ಲಿ ಕೊನೆಯವಳೆ ಕುಸುಮಾಲೆ. ಅವಳು ತುಂಬಾ ಚೆಲುವಾಗಿ ಸುಂದರವಾಗಿರ್ತಾಳೆ ತಾಯಿ. ಅದನ್ನು ನೋಡಿದಂತಹ ಬಿಳಿಗಿರಂಗಸ್ವಾಮಿ ಯಾಕೆ ನೆಲೆಗೊಂಡಿದ್ದಂದ್ರೆ, ಇನ್ನು ನಮ್ಮ ಕುಸುಮಾಲಿಗೋಸ್ಕರ ಇಲ್ಲಿ ಬಂದು ನೆಲೆಗೊಂಡಿದ್ದು. ಕಾಡಿನ ಹುಡುಗಿಯನ್ನ ನಾನು ಇಲ್ಲಿ ಮದುವೆ ಮಾಡಿಕೊಂಡು ಇಲ್ಲೇ ನಾನು ನೆಲೆಸಬೇಕಂತೇಳಿ ಭಗವಂತ ಬಂದು ಇಲ್ಲಿ ಬಿಳಿಗಿರಂಗಸ್ವಾಮಿ ನೆಲೆಗೊಂಡಿದ್ದಾರೆ. ಇಲ್ಲಿಂದ ಒಂದು 7-8 ಕಿಲೋಮೀಟರ್ ದೂರ ಇದೆ ಗುರುವಿನ ಗದ್ದೆ ಪೋಡ್ ಅಂತೇಳಿ, ಒಳಗಡೆ ಕಾಡು ಒಳಗಡೆ. ಅಲ್ಲಿ ಇವಾಗ ಯಾವುದೇ ಮನೆಗಳಿಲ್ಲ ಸರ್, ಕಾಡು. ಅವಾಗ ಮೊದಲು ಇದ್ದಿದ್ದು ನಮ್ಮವರು. ಅವಾಗ ನಮ್ಮ ಸೋಲಿಗರ ಬೊಮ್ಮಗೌಡಲ್ಲಿ ಇದ್ದಾಗ, ಅವಾಗ ಅಲ್ಲಿದ್ದಾಗ ನಮ್ಮ ಕುಸುಮಾಲಿ ದೇವನ ನೋಡಿ ಬಿಳಿಗಿರಿ ರಂಗಸ್ವಾಮಿ, ಆಹಾ ಎಂಥ ಚೆಲುವನಯ್ಯ, ಇವಳನ್ನ ನಾನು ಬೆಳ್ಳಿ ಬೆಟ್ಟಕ್ಕೆ ಮರದನ್ನಾಗಿ ಮಾಡ್ಕೊಳ್ಬೇಕಂತೇಳಿ ಭಗವಂತ ಬರ್ತಾನೆ. ಭಗವಂತ ಯಾವ ರೀತಿಲಿ ಬರ್ತಾನೆ ಅಂದರೆ, ಅವನ ರೂಪದಲ್ಲಿ ಬಂದ್ರೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಬರ್ತಾನೆ ಅಂತಾರೆ. ದಾಸ ಇದ್ರು ಭಿಕ್ಷೆ ಮಾಡ್ಕೊಂಡು ಹೋಗ್ತಾರಲ್ಲ ನೋಡಿ ಸರ್, ದಾಸನ ಮುದುಕನ ವೇಸಾಕೊಂಡು ಬಿಳಿಗಿ ರಂಗಪ್ಪ ನಮ್ಮ ಸೋಲಿಗರ ಪೋಡಿಗೆ ಬರ್ತಾನೆ. ಸೋಲಿಗರ ಪೋಡಿಗೆ ಬಂದು ನಮ್ಮ ಕುಸುಮಾಲಿ ಅಕ್ಕನ ನೋಡಿ, ಇವನು ಏನಿದ್ದು ನಾನು ಆರಿಸ್ಕೊಂಡು ಹೋಗ್ಬೇಕು ಅಂಥೇಳಿ ಅವನು ಹೇಳ್ಕೊಳ್ಳಲ್ಲ. ನಮ್ಮ ಸೋಲಿಗರ ಬೊಮ್ಮೆಗೌಡರು ಹೇಳ್ಕೊಳ್ಳಲ್ಲ, ಯಾರಿಗೂ ಹೇಳ್ಕೊಳ್ಳಲ್ಲ. ಭಿಕ್ಷೆ ನಮ್ಮ ಪೌಡ್ನಲ್ಲೆಲ್ಲ ಭಿಕ್ಷೆ ಮಾಡ್ಕೊಂಡು ಬಂದು ಇವಳನ್ನ ನೋಡ್ಕೊಂಡು ಇವತ್ತು ತುಂಬ ಚೆಲುವನ್ನು ಆರಿಸ್ಕೊಳ್ಬೇಕಂತೇಳಿ ಆಗ ಹೋಗೋದು ಬರೋದು, ಭಿಕ್ಷೆ ಮಾಡೋದು, ಪುನಃ ಬೆಟ್ಟಕ್ಕೆ ಹೋಗೋದು, ಭಿಕ್ಷೆ ಮಾಡೋದು, ಬೆಟ್ಟಕ್ಕೆ ಹೋಗೋದು. ಹಾಗೆ ಮಾಡ್ತಾ ಏನು ಮಾಡ್ತಾಳೆ ಅಂತೇಳಿ ನಮ್ಮ ಅಕ್ಕನನ್ನ, ಕುಸುಮಾಲಿ ಅಕ್ಕನನ್ನ ಕಾಡಿಗೆ ಏನು ಮಾಡ್ತಾರೆ, 7 ಜನ ಅಕ್ಕಂದಿರು ಇರ್ತಾರಲ್ಲ ಸರ್, 7 ಅಕ್ಕಂದಿರು ಏನು ಹೇಳ್ತಾರೆ ಅಂದರೆ, ಎಲ್ಲ ಇವತ್ತು ಗೆಳಸಿಗೆ ಹೋಗೋಣ, ಗೆಳಸು ಆಗ್ದುಕೊಂಡು ಬರೋಣ ಕಾಡಿನಲ್ಲಿ ಅಂತ ಹೇಳ್ತಾರೆ. ಏನಂದರೆ ನಮ್ಮಲ್ಲಿ ಇಲ್ಲಿ ಗೆಳಸುಗಳಿದೆ ಸರ್, ನಮ್ಮಲ್ಲಿ ಕಾಡಲ್ಲಿ ನೇಮೆ ಗೆಳಸು, ನೂರೆ ಗೆಳಸು, ಬೆಲೆರೆ ಗೆಳಸು, ಈ ಥರ ಕಾಡಲ್ಲಿದೆ. ನಮ್ಮ ಜೀವನ ಇವಾಗ ಆದರೂ ಊಟ ಅಕ್ಕಿ ಅನ್ನ ಮುದ್ದೆ ಮಾಡ್ತೀವಿ. ನಮ್ಮ ಜೀವನ ಇದ್ದದ್ದೇ ಗೆಡ್ಡೆ ಗೆಣಸು ಸೊಪ್ಪು. ಇವಾಗಲಿದಿಲ್ಲ, ಅಂಬು ತೋರಿಸ್ತೀನಿ ಇಲ್ಲಿ, ಗೆಳಸಿನ ಅಂಬು ಇಲ್ಲಿದೆ. ನಾವು ಜಾಸ್ತಿ ಗೆಳಸನ್ನೇ ತಿನ್ನೋದು, ಗೆಳಸು, ಸೊಪ್ಪು ಸೋದನೆ, ಜೇನು, ಇದನ್ನು ತಿಂತೀವಿ. ಆವಾಗ ಈ ಅಕ್ಕಂದಿರಲ್ಲ ಹೇಳ್ತಾರೆ, ಇವತ್ತು ನಾವು ಗೆಳಸಿಗೆ ಹೋಗೋಣ, ಗೆಳಸು ಹಾಕ್ಕೊಂಡು ಬರೋಣ ಕಾಡಿಗೆ ಹೋಗಿ ಅಂತ ಹೇಳ್ತಾರೆ. ಆವಾಗ 6 ಜನ ಅಕ್ಕಂದಿರು ರೆಡಿ ಆಗ್ತಾರೆ. ಈ ಚಿಕ್ಕವಳು ಕುಸುಮಾಲಿ ದೇವಿ ತುಂಬ ಪ್ರೀತಿ ಬೊಮ್ಮೆಗೌಡನಿಗೆ, ಅಷ್ಟು ಚೆಲುವಲ್ವಾ, ಅವಳನ್ನ ಕಾಡಿಗೂ ಕಳಿಸಲ್ಲ, ಎಲ್ಲಿಗೂ ಕಳಿಸಲ್ಲ, ಅಷ್ಟು ಮುದ್ದವಾಗಿ ಪ್ರೀತಿಯಿಂದ ಸಾಕಿರ್ತಾನೆ ಬೊಮ್ಮೆಗೌಡರು. ಆಗ ಕುಸುಮಾಲಿ ದೇವಿ ಹೇಳ್ತಾಳೆ, ಅಪ್ಪಪ್ಪ ನಾನು ಅಕ್ಕಂದಿರ ಜೊತೆ ಕಾಡಿಗೆ ಹೋಗ್ತೀನಿ, ಗೆಳಸು ಹಾಕ್ಕೊಂಡು ಬರ್ತೀನಿ. ಬೇಡಪ್ಪ ಕಂದ, ಕಾಲು ಅಲ್ಲೆಲ್ಲ ಕಲ್ಲು ಮುಳ್ಳು ಎಲ್ಲ ಇರುತ್ತೆ, ಬೇಡಪ್ಪ ನೀನು ಮನೇಲಿರು, ಬೇಡ ನಿಮ್ಮ ಅಕ್ಕಂದಿರು ಹೋಗಿ ತರ್ತಾರೆ, ನೀವು ಹೋಗ್ಬೇಡಿ, ನಿಮ್ಮ ಮನೇಲಿರಪ್ಪ, ಅದೆಲ್ಲ ಕಷ್ಟ ಪ್ರಾಣಿಗಳೆಲ್ಲಿದೆ ಅಂತ ಹೇಳ್ತಾನೆ. ಇಲ್ಲಪ್ಪ ನಾನು ಹೋಗ್ಬೇಕು ಕಾಡಿಗೆ ಅಂತೇಳಿ ಆಟ ಬೀಳ್ತಾಳೆ. ಸರಿ ಆಯ್ತಪ್ಪ ಅಂಥೇಳಿ ಅವನು ಹೇಳ್ತಾನೆ, ಸೋಲಿಗರ ಬೊಮ್ಮೆಗೌಡ ಏನು ಹೇಳ್ತಾರೆ ಅಕ್ಕಂದಿರಿಗೆ, ನೋಡಪ್ಪ ನಿನ್ನ ತಂಗಿ ಬರ್ತಾಳೆ, ನಿನ್ನ ತಂಗಿನ ಜೋಪಾನವಾಗಿ ಕರ್ಕೊಂಡು ಹೋಗಿ ಬರಬೇಕು, ಯಾರು ಬಿಟ್ಬಿಟ್ಟು ಬರಬಾರ್ದು, ಕರ್ಕೊಂಡು ಬನ್ನಿ ಅಂತೇಳಿ ಜೋಪಾನ ಕರ್ಕೊಂಡು ಹೋಗಿ ಗೆಳಸಾಡ್ಕೊಂಡು ಬನ್ನಿ ಅಂತೇಳಿ ಕಳಿಸ್ಬಿಡ್ತಾರೆ. ಕಳಿಸಿದಾಗ ಇವರು ಸರಿ ಎಲ್ಲರೂ ಗೆಳಸು ಒಂದೊಂದು ಅಂಬುಗಳನ್ನ ನೋಡಿ ಅಗೀತಾರೆ. ಏನು ಮಾಡ್ತಾರೆ ಅಂದರೆ, ಬಿಳಿಗಿರಂಗಸ್ವಾಮಿ ಎಲ್ಲರೂ 7 ಜನ ಇವರೆಲ್ಲ ಒಂದೊಂದು ಅಕ್ಕ ತಂಗಿರು ಒಂದೊಂದು ಅಂಬುಗಳನ್ನ ಅಗೆತಾ ಇರ್ತಾರೆ. ಅಗೆತಿರ್ಬೇಕಾದ್ರೆ ಈ ಕುಸುಮಾಲಿ ದೇವಿ ಇದ್ದಾಳೆಲ್ಲ, ಇವಳು ನೋಡ್ಕೊಂಡು ಒಂದು ಅಂಬು ನೋಡ್ಕೊಂಡು ಹೋಯ್ತಾಳೆ. ಬಿಳಿಗಿರಂಗಸ್ವಾಮಿ ಮಾಯದಲ್ಲಿ ಇರ್ಲಿ ಮಾಡ್ತೀನಿ ಅಂತೇಳಿ ಗೆಳಸನ ಕೊಡಲ್ಲ ಯಾರಿಗೆ, ಕುಸುಮಾಲಿ ದೇವಿಗೆ ಮಾಯದಲ್ಲಿ ಇರ್ಲಿ ಅಂತೇಳಿ. ಅವ ಯಾವುದು ಅಗದ್ರೂ ಗೆಳಸಿ ಸಿಕ್ಕಲ್ಲ, ಹುಡ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನು 6 ಜನ ಅಕ್ಕಂದಿರಿದ್ದಾರಲ್ಲ, ಅವ್ರಿಗೆ ಜಾಸ್ತಿ ಮಾಯದಲ್ಲಿ ಗೆಳಸಿ ಕೊಟ್ಬಿಡ್ತಾನೆ. ಹಾಕೊಂಡು ಹೋಗುವಾಗ ಗುಂಡಿಲಿ ಜಾಸ್ತಿ ಗೆಳಸಿ ಸಿಕ್ಬಿಡುತ್ತೆ. ಅವ್ರು ಎಲ್ಲ ಅವರೇ 6 ಜನಿಗೂ ಅಕ್ಕಂದಿರಿಗೆ ತುಂಬ ಗೆಳಸಿ ಆಗ್ಬಿಡುತ್ತೆ.
ಎಲ್ಲ ಕಟ್ಕೊಂಡು ರೆಡಿ ಆಗಿಬಿಡುತ್ತೆ. ಅವಾಗ ರೆಡಿ ಆಗಿಬಿಟ್ಟು ಈ ಕುಸುಮಲ ದೇವಿಗೆ ಸಿಗಲ್ಲ. ಒಂದು ಗೆಳಸಿನೂ ನಾನು ಇವತ್ತು ಗೆಳಸು ತಗೊಂಡು ಹೋಗೋದು ನನ್ನ ಮನೆಗೆ ಹೋಗಲ್ಲ ಅನ್ನೋದು ಹಠ ಹಿಡಿದು ಬಿಡ್ತಾಳೆ ಕುಸುಮಲ ದೇವಿ. ನಾನು ಒಂದು ಯಾವುದಿಲ್ಲ ಆಗಿದ್ರು ಗೆಳಸು ಸಿಗ್ತಾ ಇಲ್ವಲ್ಲ, ಅವ್ರಿಗೆಲ್ಲ ಸಿಕ್ಬಿಡ್ತು ಹಾಕಿದ್ರೆ ನಾನು ಆಗಲೇಬೇಕು ಅಂತೇಳಿ ಒಂದು ಹಠ. ಅವಾಗ ಅಕ್ಕಂದಿರು ಹೇಳ್ತಾರೆ, ಕುಸುಮಲೆ ಕುಸುಮಲೆ ನಮ್ಮದೆಲ್ಲ ಗೆಳಸು ಆಗೋಯ್ತು, ಊರಿಗೆ ಹೋಗೋಣ, ಪೋಡಿಗೆ ಹೋಗೋಣ, ಮನೆಗೆ ಹೋಗೋಣ ಬನ್ನಿ ಅಂದರೆ. ಇಲ್ಲಕ್ಕೆ ನನಗೆ ಗೆಳಸೆ ಸಿಕ್ಕಿಲ್ಲ, ನನ್ನ ಗೆಳಸು ಹಾಕ್ಕೊಂಡೇ ಬರಬೇಕು, ನನ್ನ ಗೆಳಸು ಆಗಲೇಬೇಕು ಅನ್ನೋದು ಹಠ ಬಿದ್ದು ಬಿಡ್ತಾಳೆ. ಇವರೇನು ಮಾಡ್ಬಿಡ್ತಾರೆ ಅಕ್ಕಂದಿರು, ಸರಿಯಪ್ಪ ನಿನ್ನ ಅಗ್ದುಕೊಂಡು ಬಾ, ಗೆಳಸೆ ತಗೊಂಡು ಬಾ ಅಂದ್ಬಿಟ್ಟು ಬಿಡ್ಬಿಟ್ಟು ಹೊಂಟೋಗ್ತಾರೆ ಕುಸುಮಲ ದೇವಿನ. ಆವಾಗ ಅವರೆಲ್ಲ ಹೊರಗೆ ಕಟ್ಕೊಂಡು ಹೊಂಟೋಗ್ತಾರೆ ಎಲ್ಲ ಗೆಳಸುಗಳನ್ನ ತಗೊಂಡು. ಆವಾಗ ಇಲ್ಲಿ ಇವಳು ಕುಸುಮಲ ದೇವಿ ಆಗಿರ್ತಾಳೆ, ಯಾವ ಗೆಳಸು ಸಿಕ್ಕಲ್ಲ. ಆವಾಗ ಅವರೆಲ್ಲ ಹೋದ್ಮೇಲೆ ಭಗವಂತ ಮಾಯದ ರೂಪದಲ್ಲಿ ಗೆಳಸ್ಕೊಟ್ಬಿಡ್ತಾನೆ. ಆಗಿದಾಗ ಇವಳು ಏನಾಗ್ಬಿಡುತ್ತೆ, ಗೆಳಸು ಜಾಸ್ತಿ ಆಗ್ಬಿಡುತ್ತೆ, ಸಿಕ್ಬಿಡುತ್ತೆ. ಗೆಳಸು ಆಗುದು ಮಾಡ್ಕೊಂಡು ಜಾಸ್ತಿಯಾಗಿ ಅದನ್ನೆಲ್ಲ ಕಟ್ಬಿಡ್ತಾಳೆ. ಎತ್ತಕ್ಕಾಗಲ್ಲ. ಇನ್ನೊಬ್ಬರೇ ಇನ್ನು ಅಕ್ಕಂದಿರೆಲ್ಲ ಹೊಂಟೋದ್ರು. ಇವಳು ಗೆಳಸು ಜಾಸ್ತಿ ಆಗೋಯ್ತು, ಭಾರ ಐತಿ, ಇನ್ನು ಅದನ್ನು ಇಡಕ್ಕೂ ಆಗಲ್ಲ, ಅದು ಬಿಡಕ್ಕೂ ಆಗಲ್ಲ. ಇನ್ನು ಆಗದ ಮೇಲೆ ಅದನ್ನ ತಗೊಂಡೇ ಹೋಗ್ಬೇಕು. ಏನು ಮಾಡೋದು, ಅಯ್ಯೋ ದಟ್ಟವಾದ ಕಾಡಿನ ಮಧ್ಯೆ ಸಿಕ್ಕಾಕೊಂಡಲ್ಲ, ಇನ್ನು ಯಾರೂ ಇಲ್ಲ, ಅಕ್ಕಂದಿರು ಬೇರೆ ಬಿಟ್ಬಿಟ್ಟು ಹೊಂಟೋದ್ರು. ಏನು ಮಾಡೋದು, ಅಯ್ಯೋ ಇದನ್ನು ಹೊರೆ ಬೇರೆ ಇದೆ, ನನಗೆ ಎತ್ತಕ್ಕಾಗಲ್ಲ, ಏನು ಮಾಡೋದು ಅಂತ ದುಃಖ ಮಾಡ್ಕೊಂಡು ಕುಂತಿರುವಾಗ ಹಾಗೆ ಇವನು ಬಿಳಿಗಿರಂಗ ಸ್ವಾಮಿ ದಾಸನ ವೇಷದಲ್ಲಿ ಮುದುಕನ ವೇಷದಲ್ಲಿ ಬರ್ತಾನೆ. ಯಾಕವ್ವ ಚೆಲುವೆ, ಯಾಕೆ ಯೋಚನೆ ಮಾಡ್ತಿದ್ದಿಲ್ಲ ಅಂತೇಳಿ. ಅವಳು, ಇಲ್ಲ ತಾತ, ನನಗೆ ಗೆಳಸಾಗಿದೆ, ಗೆಳಸು ಸಿಕ್ಬಿಡ್ತು, ಜಾಸ್ತಿ ಭಾರ, ನನಗೆ ಎತ್ತಕ್ಕಾಗಲ್ಲ, ನಾನು ಒಂಚೂರು ಇದನ್ನು ಎತ್ತಿ ಕೊಡು ತಲೆಗೆ ಅಂತ ಅವಳು ಹೇಳ್ತಾನೆ. ಇವನು ಹೇಳ್ತಾನೆ, ರಂಗಪ್ಪ ದಾಸಯ್ಯ ಅಂತ, ನಾನು ಎತ್ತಿ ಕೊಡಲ್ಲ, ನಾನು ಏಕೆ ಎತ್ತಿ ಕೊಡಬೇಕು, ನಾನು ಎತ್ತಿ ಕೊಡಲ್ಲ, ನೀನು ತಗೊಂಡೋಗು. ಇಲ್ಲ ದಾಸಯ್ಯ, ನಮ್ಮ ಅಕ್ಕಂದಿರೆಲ್ಲ ಹೊಂಟೋದ್ರು, ನನಗೆ ತುಂಬ ಭಾರ ಆಗೋಯ್ತು, ನೀನಾದರೂ ಈ ಕಾಡಿನಲ್ಲಿ ಬಂದೆ, ನನಗೊಂಚೂರು ಸಹಾಯ ಮಾಡು, ನನಗೊಂಚೂರು ಎತ್ತಿಕೊಡಿದ್ದ ಮೇಲಕ್ಕೆ ಅಂತ ಹೇಳ್ತಾಳೆ. ಇಲ್ಲ ನಾನು ಎತ್ತಿಕೊಡೋದಿಲ್ಲ. ಮತ್ತೆ ಇನ್ನೇನಯ್ಯ ದಾಸಯ್ಯ, ನಿಂಗೆ ಏನು ಮಾಡಬೇಕು, ನಾನೊಂದು ಹೇಳ್ತೀನಿ, ನಿನ್ನ ಅದು ಹೇಳಿದ್ರೆ ಮಾತ್ರ ನಾನು ಎತ್ಕೊಡ್ತೀನಿ. ನನ್ನ ಏನಂತ ಕರಿತೀಯ ನೀನು ಅಂತ ಹೇಳ್ತಾನೆ ದಾಸಯ್ಯ. ಅವನು ಕುಸುಮಲ ದೇವಿ ತಂದೆ ಅಂತೀನಿ, ಇಲ್ಲ ಆಗಲ್ಲ, ಅಣ್ಣ ಅಂತೀನಿ ಆಗಲ್ಲ, ಮಾವ ಅಂತೀನಿ ಆಗಲ್ಲ, ಏನೇನು ಹೇಳ್ತೀನಿ, ಚಿಕ್ಕಪ್ಪ ದೊಡ್ಡಪ್ಪ ಏನು ಹೇಳಿದ್ರು ಅದು ಹೇಳಿದ್ರೆ ನಾನು ಎತ್ತಿ ಕೊಡೋದಿಲ್ಲ. ಮತ್ತು ಇನ್ನೇನು ಹೇಳ್ಬೇಕು ದಾಸಯ್ಯ ಅಂತ ಕೇಳ್ತಾಳೆ ಕುಸುಮಲ ದೇವಿ. ಕುಸುಮಲ ಆಗ ಹೇಳಿದಾಗ, ನೋಡು ನೀ ನನ್ನ ಮರದೇ ಐತೀನಿ ಅಂತ ಹೇಳು, ನಾನು ಎತ್ಕೊಡ್ತೀನಿ. ಓಹೋ, ನೋಡಿದ್ರೆ ವಯಸ್ಸಾದ ಮುದುಕ, ಅಯ್ಯೋ ವಯಸ್ಸಾದ ಮುದುಕ, ನಾನು ಮರದೇ ಆಗಬೇಕು, ನಿನ್ನ ಗಣತಿ ಆಗಬೇಕಾ, ಆಗೋದಿಲ್ಲ ದಸಯ್ಯ, ನಿನಗೆ ಬಂದ ರೂಟ್ ನೀನು ಹೋಗು, ಐತಾರೆ, ನೀನು ಎತ್ಕೊಡಬೇಡ ಅಂತ ಜಗಳ ಆಡ್ತಾಳೆ. ಜಗಳ ಮತ್ತೆ ಎತ್ತಕ್ಕಾಗಲ್ಲ. ಅಯ್ಯೋ ಏನು ಮಾಡೋದು, ಏನು ಮಾಡಬೇಕು, ಇನ್ನೂ ಮುದುಕ ತಾನೆ, ವಯಸ್ಸಾದವನ್ ತಾನೆ, ಸುಮ್ಮನೆ ಮಾತಿನಲ್ಲಿ ಹೇಳ್ಬಿಟ್ರೆ ನಾವೇನು ಮದುವೆ ಆಗ್ತೀವ, ಸ್ವಲ್ಪ ಎತ್ಸ್ಕೋಬೇಕು ತಲೆಗೆ ಹೊರೇನ ಅಂದ್ಬಿಟ್ಟು, ಸರಿ ದಸಯ್ಯ ಅಯ್ಯ ಭಯ ಅಯ್ಯ, ಸರಿ ಅಯ್ಯ ನಿನ್ನ ಮರದೇ ಐತೀನಿ ಅಯ್ಯ, ನನಗೊಂಚೂರು ಎತ್ಕೊಡು ಅಂತ ಹೇಳ್ತಾನೆ. ಆವಾಗ ಸರಿ ಆಯಿತು, ಏನಂತೆ ಮರದೇ ಐತೀನಿ, ಮರದೇ ಹಾಕ್ತೀನಿ, ಎತ್ಕೊಡು ದಾಸಯ್ಯ ಅಂತ. ಹಾಗೆ ಎತ್ತಿಕೊಡ್ತಾನೆ. ಆವಾಗ ಮರದೇ ಐತೀನಿ ಅಂದಾಗ ಭಗವಂತ ನಿಜವಾದ ರೂಪವನ್ನು ತೋರಿಸ್ತಾನೆ. ಬಿಳಿಗಿರಂಗಪ್ಪ ನಿಜವಾದ ರೂಪವನ್ನು ತೋರಿಸಿದಾಗ ಆಗ ಕುಸುಮಲ ದೇವಿ, ತಂದೆ ನಿನಗೋಸ್ಕರ ನಾನು ಇದ್ದಿದ್ದು, ಅದನ್ನೇ ನಾನು ಕಾಯ್ತಿದ್ದೆ ಅಂತ ಹೇಳಿ ಭಗವಂತ ಬಿಳಿಗಿರಂಗಪ್ಪ ಏನು ಮಾಡೋದಂದ್ರೆ, ಕಾಡಿಂದ ಗೆಣಸೆಲ್ಲ ಅಲ್ಲೇ ಇಟ್ಬಿಟ್ಬಿಟ್ಟು ಕರ್ಕೊಂಡೋಗಿ ಬೆಟ್ಟದ ಮೇಲೆ ಇದ್ಕೊಡ್ತಾನೆ. ಬೆಟ್ಟದ ಮೇಲೆ ಕರ್ಕೊಂಡು ಹೊಂಟೋಗ್ತಾನೆ. ನಾವು ಯಾರಿಗೂ ಗೊತ್ತಿಲ್ಲ. ಈಗ ನಾವು ಕರ್ಕೊಂಡೋಗಿ ಮದುವೆ ಆಗ್ತೀವಲ್ಲ, ಹಂಗೆ ಕರ್ಕೊಂಡು ಹೊಂಟದ. ಸರಿ, ಇಲ್ಲಿ ನಮ್ಮ ಬುಡಕಟ್ಟಿನವ್ರು ನಾವು ಸೋಲಿಗರ್ ನಾವು ಇಲ್ಲಿ ಹುಡುಕಿತೀವಿ. ಎಲ್ಲಿ ನಮ್ಮ ಅಲ್ಲಿ ಕೇಳ್ತಾನೆ, ಸೋಲಿಗರ ಬೊಮ್ಮೇಗೌಡ ಅವರ ಅಕ್ಕಂದಿರು 6 ಜನ ಅಕ್ಕಂದಿರು ಬಂದರು, ಎಲ್ಲಿ ತಂಗಿಯಲ್ಲಿ ನನ್ನ ಮುದ್ದಿನ ಮಗಳು ಎಲ್ಲಿ ಅಂತ ಕೇಳಿದಾಗ, ಇಲ್ಲ ತಪ್ಪ, ಈಗೀಗ ಅವಳು ಗೆಳಸು ಸಿಕ್ಕಿನಿಲ್ಲ, ನಾವು ಗೆಳಸು ಸಿಕ್ತು ಬಂದ್ಬಿಟ್ಟು ಅವಳು ಗೆಳಸಾಗಿ ಹಾಕ್ಕೊಂಡು ಅಲ್ಲೇ ಇದ್ದಾಳೆ ಅಂತ ಹೇಳ್ಬಿಟ್ಟು. ಅಯ್ಯೋ ಏನಪ್ಪ, ಅವಳನ್ನ ಮುದ್ದದ ಅವಳನ್ನ ಕಾಡಲ್ಲಿ ಬಿಟ್ಬಿಟ್ಟು ಬಂದಿರಲ್ಲ, ಕಾಡು ಪ್ರಾಣಿಗಳು, ಆನೆ, ಜಿಂಕೆ, ಹುಲಿ, ಅದೆಲ್ಲ ಭಾರಿ ಕಷ್ಟ, ಅವಳಿಗೆ ಗೊತ್ತಿಲ್ಲ, ಕಾಡು ನೋಡದಿದ್ದವಳು ಯಾಕೆ ಬಿಟ್ಬಿಟ್ಟು ಬಂತೆ ಅಂತೇಳಿ ನಮ್ಮ ಇಲ್ಲಿ ನಾವು ಇದ್ದೀವಲ್ಲ ಸರ್, 5 ಕುಲದವರು, ಯಜಮಾನ್ರು, ಪಟ್ಟಗಾರರು, ಮನೆಗಾರರು, ನಾವು ಚಳಕುರು ಕುಲ, ಬೆಳ್ರು ಕುಲ, ಬಳೆರು ಕುಲ, ಸೋಲು ಕುಲ, ಆಳ್ರು ಕುಲ ಎಲ್ಲ ಕರ್ಕೊಂಡು ಏನು ಮಾಡೋದ, ನಡಿ ನಮ್ಮ ಹುಡುಗಿಯೆಲ್ಲ ಹುಡ್ಕೋಣ, ಕಾಡಲ್ಲೆಲ್ಲ ಬಂದು ಹುಡ್ಕಿತೀವಿ, ಎಲ್ಲೂ ಸಿಗಲ್ಲ, ಗೊತ್ತಾಗಲ್ಲ. ಆಮೇಲೆ ಸರಿ ಸೋಲ್ಗರ ಬೊಮ್ಮೆಗೌಡನಿಗೆ ಗೊತ್ತಾಗ್ಬಿಡುತ್ತೆ. ಆವಾಗ ಓಹೋ ಸರಿ ಹಾಗೆ ಅಂತೇಳಿ ರಂಗಪ್ಪ ಕರ್ಕೊಂಡೋಗಿದ್ದಾನಲ್ಲಿ ಬೆಟ್ಟಕ್ಕೆ ಹೋಗ್ತಾರೆ ನಮ್ಮವರು. ಇದೆಲ್ಲ ಹುಡುಕಿತಾರೆ, ಇದೆಲ್ಲ ಹುಡುಕಿ ಸಾಕಾಗಿ ಎಲ್ಲೂ ಸಿಕ್ಕಲ್ಲ. ಹುಡುಕಾಗಿ ಓಹೋ ಆಗಲೂ ಡೌಟ್ ಬಂದ್ಬಿಡುತ್ತೆ, ಏನಾದರೂ ಇಲ್ಲೇ ಆಗಿರ್ಬೇಕಂತೇಳಿ ಬಿಳಿಗಿರಂಗ ಬೆಟ್ಟ ಮೇಲಕ್ಕೆ ಹೋದಾಗ ಅಲ್ಲಿ ಬಿಳಿಗಿರಂಗ ಸ್ವಾಮಿ ಇಬ್ಬರು ಕುಸುಮಲ್ನೇ ಕರ್ಕೊಂಡೋಗಿ ಅಲ್ಲಿ ಇಟ್ಟಿರ್ತಾನೆ. ಅಲ್ಲಿಟ್ಟಿರುವಾಗ ಆಗ ಸೋಲಗರ ಬೊಮ್ಮೆಗೊಂಡೆ ಗೊತ್ತಾಗ್ಬಿಡುತ್ತೆ, ಏ ರಂಗ, ಕರಿರಂಗ,
ನೀ ಹೇಳ್ದೆ ಕೇಳ್ದೆ ನನ್ನ ಮಗನ್ನ ಕದ್ಕೊಂಡು ಹೊಂಟೋದೆ ನೀನು ಹ್ಮ್ ಹಾಂ ನಿಮ್ಮ ಅಂತೇಳಿ ಗಲಾಟೆಗೆ ಹೋಗ್ತಾನೆ ನಮ್ಮ ಸೋಲಿಗರ ಬೊಮ್ಮೆಗೌಡ. ಗಲಾಟೆಗೆ ಹೋಗಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಬೆಳಗಿ ರಂಗಪ್ಪನಿಗೆ ದೊಣ್ಣೆ ಹೊಡೆಯೋದಕ್ಕೆ ಹೋಗ್ತಾನೆ ಈ ಸೋಲಿಗರ ಬೊಮ್ಮೆಗೌಡ. ಆವಾಗ ಹೋದಾಗ ಇರೋ ನಾನು ಬಂದಿದ್ದೆ ಇಲ್ಲಿ ನೆಲೆಗೊಂಡೋದಕ್ಕೆ ಬಂದಿದ್ದೆ ನಿನ್ನ ಮಗಳಿಗೋಸ್ಕರ ನಾನು ಇಲ್ಲಿ ಬಂದು ನೆಲೆಗೊಂಡಿರೋದು. ಅದರಿಂದ ನೀನು ಏನು ಮಾಡ್ಕೋಬೇಡ, ನಿಮ್ಮ ಎಲ್ಲ ಕುಟುಂಬನ ಚೆನ್ನಾಗಿ ನೋಡ್ಕೋತೀನಿ, ನಿನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತೀನಿ, ಏನು ಮಾಡಬೇಡ ಬೊಮ್ಮೆಗೌಡ, ನನಗೋಸ್ಕರನೇ ಇವಳು ಇದ್ದಿದ್ದು, ಇವಳು ನನಗೋಸ್ಕರ ಹುಟ್ಟಿದ್ದಾಳೆ, ನಾನು ಇವಳಿಗೋಸ್ಕರನೇ ಬಂದಿದ್ದು ಅಂಥೇಳಿ ಇದು ಮಾಡ್ಕೋಬೇಡಿ ಅಂಥೇಳಿ ನಿನಗೇನು ಏನಿದೆ ನಾನು ನಿನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತೀನಿ, ನಿನಗೇನು ಬೇಕು ವರ ಕೇಳು ಅಂತಾನೆ ಬೆಳಗಿ ರಂಗಸ್ವಾಮಿ. ನನಗೇನು ಬೇಡ, ಯಾವುದು ಬೇಡ ಅಂತ ಹೇಳಿ. ಸರಿ ಏನು ಬೇಡ, ಸ್ವಲ್ಪ ಮುತ್ತು ವಜ್ರಾದರೂ ತಗೊಳ್ಳಿ ಅಂಥೇಳಿ ಚಿನ್ನದ ಮುತ್ತು ವಜ್ರ ಕಾಸುಗಳನ್ನ ಕೊಡ್ತಾನೆ. ಯಾರು ಬೆಳಗಿ ರಂಗಸ್ವಾಮಿ. ಬೆಳಗಿ ರಂಗಸ್ವಾಮಿ ಕೊಡುವಾಗ ಸೋಲಿಗರ ಬೊಮ್ಮೆಗೌಡನ ಹೆಂಡತಿ ಇದ್ದಾಳಲ್ಲ, ಅವಳು ಸೀರೆ ಸೆರಗಿದೆಲ್ಲ ಇದು ಇಡ್ತಾಳೆ. ಸೋಲಿಗರ ಬೊಮ್ಮೆಗೌಡರಿಗೆ ಕೊಡುವಾಗ ಈ ಬೊಮ್ಮೆಗೌಡನಿಗೆ ಕೇಣ ಬಂದ್ಬಿಡ್ತಾನೆ, ನನ್ನ ಮಗಳನ್ನ ಕರ್ಕೊಂಡೋಗಿ ನನಗೆ ದುಡ್ಡು ಕೊಡ್ತೀಯ ಅಂತೇಳಿ ಕೇಣ ಹಾಕ್ಕೊಂಡು ಅವ್ನು ದುಡ್ಡು ಮುತ್ತುರದನ್ನ ಕೊಡುವಂಥ ಅದನ್ನ ಕಾಸುಗಳನ್ನ ಹೀಗೆ ಸಲ್ಬಿಡ್ತಾನೆ ಬೊಮ್ಮೆಗೌಡರು, ನನಗೆ ಬೇಡ ಅಂತೇಳಿ. ಅಲ್ಲಿ ಕಮ್ಮೂರಿ ಆಳವಾಗಿದೆಲ್ಲ ನೋಡಿ ಸರ್, ಆಳವಾಗಿ ತುಂಬ, ಅಲ್ಲಿ ಯಾಕೆ ಬಿಸಾಕ್ಬಿಡ್ತಾನೆ ಯಾರು ನಮ್ಮ ಬೊಮ್ಮೆಗೌಡ. ಬಿಸಾಕಿದಾಗ ಅವನು ಬೊಮ್ಮೆಗೌಡನ ಹೆಂಡತಿ ಇದ್ದಾಳಲ್ಲ, ಅವಳು ಅಯ್ಯೋ ಮುತ್ತುರದ್ನೇ ಕೊಟ್ಟಿನಲ್ಲಿ ಯಾಕಪ್ಪ ಹೀಗೆ ಭಗವಂತ ಕೊಟ್ಟಿದ್ದೇನೆ ತಿರ್ಸಿದೆ ಅಂದ್ಬಿಟ್ಟು ಅವಳು ಸೀರೆ ಸರಗನೆ ಹೀಗೆ ಹಿಡಿತಾಳೆ. ಅಲ್ಲೆಲ್ಲ ಚಲ್ಲುವಾಗ ಹಿಡಿದಾಗ 12 ಆಣಿ ಥರ ಅಲ್ಲಿ ಬಿದ್ದಿರುತ್ತೆ. ಆವಾಗ ಹೇಳ್ತೇನೆ ಬೆಳಗಿ ರಂಗಪ್ಪ, ನಾನಷ್ಟು ಮುತ್ತು ವಜ್ರದು ಕೊಟ್ಟರು ನೀವು ಯಾವುದೂ ಏನು ಬೇಡ ಅಂತ ಹೇಳಿದ್ರಲ್ಲ, ಈಗ ನೀವು ಉಳಿದಿರೋದು 12 ಇದೇ ನಿಮ್ಮ ಪದ್ಧತಿಯಲ್ಲಿ ಮದುವೆ ಪದ್ಧತಿ ಇದೆ, ಆಗಲಿ 12 ಕಾಲು ಇದೇ ನಿಮ್ಮ ಪದ್ಧತಿ ಅಂತ ಹೇಳ್ತಾರೆ. ಆಗಲಿಂದ ಸ್ಟಾರ್ಟ್ ಅದು ಸರ್. ಆವಾಗ 12 ಕಾಲು ನಾವು ಯಾವ ಹುಡುಗಿ ಕರ್ಕೊಂಡು ಹೋದ್ರು ಮಾಡ್ಕೊಂಡು 12 ಕಾಲು ಮುಗಿತು ಅಷ್ಟೇ ಸರ್. ಅದು ಮದುವೆ ಖರ್ಚು ಸರ್. ಇವಾಗಲೂ ನಮ್ಮ ಭಗವಂತನ ಇವತ್ತು ಜಾತ್ರೆ ಇತ್ತು ರಾತ್ರಿ ನಿನ್ನೆ ಜಾತ್ರೆ ಆಯಿತು ಸರ್. ಇವತ್ತೆಲ್ಲ ನಮ್ಮದು ಉತ್ಸವ. ನಾವು 1 ತಿಂಗಳಿಂದಲೂ ಭಗವಂತನಿಗೆ ನಾವೇ ಮಾಡಬೇಕು ಬಿಟ್ಟಿ ಸೇವೆ ಅಂತೇಳಿ ಬೆಳಗಿ ರಂಗಪ್ಪನಿಗೆ. ಬಿಟ್ಟಿ ಸೇವೆ ಯಾವ ರೀತಿ ಮಾಡ್ತೀವಿ ಅಂದ್ರೆ, ನಮ್ಮ ಬುಡಕಟ್ಟು ಜನಾಂಗದವರು ಬೆಳಗಿ ರಂಗಸ್ವಾಮಿ ಇದ್ದಾರೆ, ಮಾದೇಶ್ವರ, ಸಿದ್ದಪ್ಪ, ಜಡೆಯಪ್ಪ, ನಮ್ಮ ಕಾಡು ದೇವರುಗಳಲ್ಲಿದ್ದರು. ಆ ಬಿಟ್ಟಿ ಸೇವೆ ಯಾವ ರೀತಿ ಅಂದ್ರೆ, ಬನ್ನಿ ಸರ್ ನಾವು ಇಲ್ಲಿ ಗುಡಿಸಲಲ್ಲಿ ಕೂತ್ಕೊಂಡು ಬಿಟ್ಟಿ ಸೇವೆ ಮಾಡ್ತೀವಿ ಸರ್. ಇದು ಹೆಂಗೆ ಅಂದರೆ, ತಾವೆಲ್ಲ ಕೇಳಿದ್ದೀರಾ, ಒಬ್ಬರು ಸವಣ ದೊರೆ ಅಂತೇಳಿ ರಾಕ್ಷಸ ಇದ್ದ. ಅವನಿಗೆ ಏನು ಮಾಡ್ದಂದ್ರೆ, ಅವನಿಗೆಲ್ಲ ಒಂದಿರೋದು ಕಾಮುಕ. ಪ್ರತಿದಿನ ನನಗೊಂದು ಸುಂದರ ಕನ್ಯೆ ಹುಡುಗಿಯನ್ನು ತಂದು ಕೊಡಬೇಕು ನೀನು. ಬೆಳಗಿ ರಂಗಸ್ವಾಮಿ, ಮಾದಪ್ಪ, ಸಿದ್ದಪ್ಪ, ಜಡೆಯಪ್ಪ ಇವರೆಲ್ಲ ಬಿಟ್ಟಿ ಸೇವೆ ಮಾಡಬೇಕು. ನೀವೆಲ್ಲ ದೇವತೆಗಳನ್ನೆಲ್ಲ ನನಗೆ ಮೋಸವನ್ನ ಮಾಡಿದ್ರಿ. ಮುಂದೆ ನೆಲೆಸುವಂತಹ ಜಾಗ 77 ಮಲೆ ಹತ್ತಿ ಹೋದ್ರೂ ಕೂಡ ನೀನು ಕೆಳಗಡೆ ಗುಳಿ ಒಳಗಡೆ ಇರಬೇಕು, ನೀನು ಕಾಣಬಾರ್ದು, ನಿನಗೆ ಶಾಪ. ಬೆಳಗಿ ರಂಗಪ್ಪ ಒಂದು ಜಾಗಟೆ ಮಡಗಿದಾಗ ಆ ಜಾಗಟೆ ಒಂದು ಮನೆ ತುಂಬಿಕೊಳ್ತಾರೆ. ಅವಾಗೆಲ್ಲ ಊಟನೇ ಸಿಗ್ತಾರನಿಲ್ಲ ನಮ್ಮ ತಾಯಿ ತಂದೆಯವ್ರಿಗೆಲ್ಲ. ನಮ್ಮ ಕಾಡು ಜನರೇ, ನಮ್ಮ ಬುಡಕಟ್ಟು ಜನರಿಗೆ ನಮಗೆ ಬದುಕಿಸಿರೋದು ಇದೇ ಸರ್ ಗಳಿಸಿ. ನಮ್ಮ ಬುಡಕಟ್ಟು ಜನಾಂಗದಲ್ಲಿ ಒಂದು ಕಾಯಿಲೆ ಇದೆ ಸರ್. ಇದು ಯಾವ ಕಾಯಿಲೆ ಅಂದರೆ, ಇವತ್ತೊಂದು ದಿನ ಮಾತ್ರ ಅವರಿಗೆ ಬ್ರಾಹ್ಮಣಸ್ಗೆ ನಾವು ದೇವರನ್ನ ನೋಡೋದಕ್ಕೆ ಅವಕಾಶ ಕೊಡ್ತೀವಿ.